ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಪುಣ್ಯ ಭೂಮಿಯಲ್ಲಿ ಪ್ರಾರ್ಥಿಸುವಾಗ ದೇವರ ಅದ್ಭುತಕರವಾದ ಸಂಚಲನ ನಿಮ್ಮ ಜೀವನದಲ್ಲಿ ಉಂಟಾಗಲಿ. ನಿಮಗೆ ಎಲ್ಲರಿಗೂ ಅನುಗ್ರಹ ಉಂಟಾಗಲಿ. ಪ್ರಭುವೇ, ಈ ವಾಕ್ಯ ಆಲಿಸುವ ಎಲ್ಲರನ್ನು ಅನುಗ್ರಹಿಸಿರಿ. ಇವರ ಪ್ರಾರ್ಥನೆಗಳಿಗೆ ಉತ್ತರವನ್ನು ನೀಡಿರಿ. ಸ್ವರ್ಗದ ದೇವರು ಎಲ್ಲಾ ವಿಧದಲ್ಲಿ ಇವರನ್ನು ಅನುಗ್ರಹಿಸಲಿ. ಪ್ರಭುವೇ, ನಿಮ್ಮ ವಾಕ್ಯ ಇಂದು ಜೀವಿಸುವ ವಾಕ್ಯವಾಗಿದೆ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸುತ್ತೇವೆ. ನಮ್ಮ ಕುಟುಂಬದ ಒಳಗೆ ಬಿಡುಗಡೆಯನ್ನು ನೀಡಿರಿ. ಅನುಗ್ರಹದ ಬಾಗಿಲನ್ನು ತೆಗಿರಿ. ಎಲ್ಲ ಪೈಚಾಚಿಕ ಬಂಧನಗಳು, ಅಡೆತಡೆಗಳಿಂದ ಬಿಡುಗಡೆಯನ್ನು ನೀಡಿರಿ. ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಇಂದಿನ ವಾಕ್ಯ 1 ಕೊರಿಂಥಿಯರಿಗೆ ಬರೆದ ಪತ್ರ 16ನೇ ಅಧ್ಯಾಯ 9ನೇ ವಾಕ್ಯ. ಇಲ್ಲಿ ಅನೇಕ ವಿರೋಧಿಗಳಿದ್ದರೂ ಶುಭ ಸಂದೇಶದ ಕಾರ್ಯವನ್ನು ಕೈಗೊಳ್ಳಲು ಮಹಾದ್ವಾರಗಳು ನನಗೆ ತೆರೆದಿವೆ. ಪ್ರಿಯರೇ, ಮಹಾದ್ವಾರಗಳನ್ನು ತೆರೆದುಕೊಡುವುದು ದೇವರಾಗಿದ್ದಾರೆ. ದೇವರ ಕೃಪೆ ಅನುಗ್ರಹವಾಗಿದೆ. ನಮ್ಮ ಸಮಸ್ಯೆಗಳು, ಕಷ್ಟಗಳು, ನಮಗೆ ಏನೆಲ್ಲ ಇದ್ದರೂ ನಿನಗೆ ಬಿಡುಗಡೆ ನೀಡಲು ದೇವರು ಮಹಾದ್ವಾರಗಳನ್ನು ತೆಗೆದಿದ್ದಾರೆ. ಈಗ ಸಹ ನಿನ್ನ ಹೀನ ಸ್ಥಿತಿಯಲ್ಲಿ ನೀನು ಕುಗ್ಗಿ ಹೋಗಬಾರದು. ಈಗ ಸಹ ನಿನಗೆ ವಿಜಯ ಹೊಂದಲು ದೇವರು ದಾರಿಯನ್ನು ತೆಗೆದಿದ್ದಾರೆ. ಹಲ್ಲೆಲೂಯಾ. ನೀವು ಸೋತು ಹೋಗಲು ಹಲವು ವಿಧದಲ್ಲಿ ಬಾಗಿಲನ್ನು ಮುಚ್ಚುವವರು ಅನೇಕರಿದ್ದಾರೆ. ಆದರೆ ದೇವರು ಶುಭಕರವಾಗಿ, ಫಲವತ್ತಾಗಿ ಒಂದು ಬಾಗಿಲನ್ನು ತೆಗೆದುಕೊಡುತ್ತಾರೆ. ಹಲ್ಲೆಲೂಯಾ. ನಿಮಗೆ ಅನೇಕರ ಜೊತೆ ಮನಸ್ತಾಪವಿದ್ದರೂ, ಕೋಪವಿದ್ದರೂ, ಬೇಸರ ಇದ್ದರೂ ಅವರನ್ನು ಕ್ಷಮಿಸಿ ಮರೆತು ಬಿಡಿ. ದೇವರಾಗಿದ್ದರೆ ಅನುಗ್ರಹದ ಬಾಗಿಲನ್ನು ತೆಗೆಯುವುದು. ಕೆಲಸ ವಿಷಯದಲ್ಲೂ, ಸಂಪತ್ತಿನ ವಿಷಯದಲ್ಲಿಯೂ, ಆರೋಗ್ಯದ ವಿಷಯದಲ್ಲಿಯೂ ನಮಗೆ ದೇವರೇ ದಾರಿ ತೆರೆದುಕೊಡುತ್ತಾರೆ. ಆ ದೇವರ ದಾರಿಯಲ್ಲಿ ನಾವು ಮುಂದೆ ಸಾಗೋಣ. ವಾಕ್ಯದಲ್ಲಿ ಆಶ್ರಯಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.